ದೆಹಲಿಯಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಭೇಟಿಯಾದ ಬಗ್ಗೆ ಸತೀಶ್ ಜಾರಕಿಹೊಳಿ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಈ ಪ್ರತಿಕ್ರಿಯೆಯಲ್ಲಿ ಭೇಟಿಯಾಗಿದ್ದು ನಿಜ ಅನ್ನೋದನ್ನ ಒಪ್ಪಿಕೊಂಡಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಆದರೆ ಯಾವುದೇ ರಾಜಕೀಯ ಚರ್ಚೆಗಳು ಆಗಿಲ್ಲ. ಬೃಹತ್ ಕೈಗಾರಿಕೆ ಇಲಾಖೆಯಿಂದ ಬೆಳಗಾವಿಗೆ ದೊಡ್ಡ ಕೈಗಾರಿಕೆ ಬರೋದಿದೆ. ಆ ನಿಟ್ಟಿನಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿದ್ದೀನಿ ವಿನಃ ಬೇರೆ ಯಾವುದೇ ಅರ್ಥ ಇಲ್ಲ ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ನೋಡಿ, ಎರಡು ರೀತಿಯಾದಂತಹ ಭೇಟಿ ಬರುತ್ತೆ. ಒಂದು ಅಫಿಷಿಯಲ್ ವಿಸಿಟ್, ಇನ್ನೊಂದು ಪರ್ಸನಲ್ ವಿಸಿಟ್. ನೆನೆ ಭೋಜನಕ್ಕೆಲ್ಲ ಕರೆದ್ರು ಅಂದಾಗ ಅದು ಪರ್ಸನಲ್ ವಿಸಿಟ್ ಕ್ಯಾಟಗರಿಯಲ್ಲಿ ಬರುತ್ತೆ. ಬಟ್ ಇವ್ರು ಹೇಳ್ತಾ ಇರೋದು ಅಲ್ಲೂ ನಾವು ಅಫಿಷಿಯಲ್ ವಿಚಾರಗಳನ್ನೇ ಮಾತಾಡಿದ್ವಿ, ಜಿಲ್ಲೆಯ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಮಾತ್ರ ಮಾತಾಡಿದ್ವಿ ವಿನಃ ರಾಜ್ಯ ರಾಜಕಾರಣದ ಚರ್ಚೆ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಒಂದು ವೇಳೆ ಚರ್ಚೆ ಆಗಿದ್ರು ಅವರೇನು ಒಪ್ಕೊಳ್ಳಲ್ಲ, ಆಗಿಲ್ಲ ಅಂತಾನೆ ಹೇಳ್ತಾರೆ, ಆಗಿಲ್ಲ ಅಂತಾನೆ ಡಿಪೆಂಡ್ ಮಾಡ್ತಾರೆ. ಹಾಗೆ ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಈ ಎರಡೂ ಭೇಟಿ ಮಾತ್ರ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ರಾಜಕೀಯ ವಿರೋಧಿ ಯಾರು ಡಿ.ಕೆ. ಶಿವಕುಮಾರ್ ಅವರಿಗೆ ಕುಮಾರಸ್ವಾಮಿ ಅವರು ಅವ್ರನ್ನ ಭೇಟಿಯಾಗಿದ್ದು ನಿಜ ಅಂತ ಒಪ್ಪಿಕೊಳ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಬಟ್ ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರೆ ರಾಜಕೀಯ ಚರ್ಚೆಗಳಾಗಿಲ್ಲ, ಬಟ್ ಜಿಲ್ಲೆಗೆ ಸಂಬಂಧಪಟ್ಟಂತೆ ಚರ್ಚೆಗಳಾಗಿರೋದನ್ನ ಅವರು ಹೇಳ್ತಾ ಇದ್ದಾರೆ. ಅವ್ರು ಹೇಳಿದ ರೀಸನ್ನು ಬೃಹತ್ ಕೈಗಾರಿಕೆ ಇಲಾಖೆಯಿಂದ ದೊಡ್ಡ ಇಂಡಸ್ಟ್ರಿ ಬರಬೇಕಾಗಿದೆ ಅನ್ನೋದನ್ನು ಹೇಳಿದ್ರು. ನಾನು ಆಗಲೇ ಹೇಳಿದ್ನಲ್ಲ, ಅಫಿಷಿಯಲ್ ವಿಸಿಟ್ ಅಂತ ಇರುತ್ತೆ, ಪರ್ಸನಲ್ ವಿಸಿಟ್ ಅಂತ ಇರುತ್ತೆ. ಸೊ ಆ ಕ್ಯಾಟಗರಿಯನ್ನು ಹೇಳುವಂತಹ ಪ್ರಯತ್ನ ಮಾಡಿದ್ರು. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ದಿಲೀಪ್. ಪರ್ಸನಲ್ ಭೇಟಿ ಸಂದರ್ಭದಲ್ಲಿ ಅಫಿಷಿಯಲ್ ಪರ್ಪಸ್ನ ಲೇಪನವನ್ನ ಹಚ್ಚಿದ ಹಾಗೆ ಕಾಣಿಸ್ತಾ ಇದೆ. ಹೋಗಿದ್ದು ಅಲ್ಲಿ ಡಿನ್ನರ್ ಇನ್ವೈಟ್ಗೋಸ್ಕರ, ಬಟ್ ಚರ್ಚೆ ಆಗಿದ್ದು ನೋಡಿದ್ರೆ ಜಿಲ್ಲೆಗೆ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಅಂತ ತೇಪೆ ಹಚ್ಚೋ ಕೆಲಸವನ್ನು ಮಾಡಿದ್ರು ಅಂತ ಅನ್ಸುತ್ತೆ ಸತೀಶ್ ಜಾರಕಿಹೊಳಿ ಅವರು. ಮಮತಾ, ಪ್ರಮುಖವಾಗಿ ಏನಂತಂದ್ರೆ ಸತೀಶ್ ಜಾರಕಿಹೊಳಿ ಜೊತೆ ನಾವು ಮಾತಾಡಿದಾಗ ಹೇಳಿದ್ರು, ಇಲ್ಲ ಒಂದು 40-45 ನಿಮಿಷ ಚರ್ಚೆ ಆಯಿತು ನಿಜ, ಆದರೆ ಅದರಲ್ಲಿ ಯಾವುದೂ ಕೂಡ ರಾಜಕೀಯ ಚರ್ಚೆ ಆಗಲಿಲ್ಲ. ಬದಲಾಗಿ ಏನಂತಂದರೆ ಬೆಳಗಾವಿಯಲ್ಲಿ ಒಂದು ದೊಡ್ಡ ಇಂಡಸ್ಟ್ರಿ ಬರಬೇಕಾಗಿದೆ. ಕಳೆದ ಹಲವಾರು ದಿನಗಳ ಅದರ ಬಗ್ಗೆ ಒಂದು ಫಾಲೋಅಪನ್ನು ನಾವು ಮಾಡ್ತಾ ಇದ್ದೆ. ಆ ವಿಚಾರದಲ್ಲಿ ಏನು ಎಚ್.ಡಿ. ಕುಮಾರಸ್ವಾಮಿ ನಾವು ಭೇಟಿಯಾಗಿದ್ದು, ಮತ್ತು ಯಾವ ಥರ ಮಾಡಬೇಕು, ಹೇಗೆ ಆ ಒಂದು ಇಂಡಸ್ಟ್ರಿಯನ್ನು ಬೆಳಗಾವಿ ಜಿಲ್ಲೆ ತೊಗೊಂಡ್ಬರೋದು ಹೇಗೆ ಎಲ್ಲ ಕುರಿತು ಒಂದು 45 ನಿಮಿಷ ಚರ್ಚೆ ಆಯಿತು ವಿನಃ ಯಾವುದೇ ರಾಜಕೀಯ ಚರ್ಚೆ ಆಗಿಲ್ಲ ಅಥವಾ ಯಾರ ವ್ಯಕ್ತಿಗಳ ಬಗ್ಗೆ ಕೂಡ ಚರ್ಚೆ ಆಗಿಲ್ಲ ಅಂತೇಳಿ ಸ್ಪಷ್ಟವಾದ ಮಾತುಗಳಲ್ಲಿ ಸತೀಶ್ ಜಾರಕಿಹೊಳಿ ತಿಳಿಸಿರುವಂಥದ್ದು. ಮಮತಾ, ರೈಟ್, ಧನ್ಯವಾದ ದಿಲೀಪ್ ನಮ್ಮೆಲ್ಲ ಮಾಹಿತಿಗಾಗಿ. ಬೃಹತ್ ಕೈಗಾರಿಕೆ ಇಲಾಖೆಯಿಂದ ಕೈಗಾರಿಕೆ ಬರೋದಿದೆ ಅಂತ PWD ಮಿನಿಸ್ಟರ್ ಮಾಹಿತಿಯನ್ನು ಹಂಚಿಕೊಳ್ಳುತ್ತಾ ಇದ್ದಾರೆ. ಅದ್ರ ಜೊತೆಗೆ 45 ನಿಮಿಷಗಳ ಚರ್ಚೆ ಅಂತೆ.